ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ನಾನು ಮಂಗಳೂರು ಬನ್ಸ್ ಮಾಡ್ತಾಯಿದ್ದೀನಿ. ಸೂಪರಾಗಿ ಬಂದಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ, ಚಿಕ್ಕ ಚಿಕ್ಕದು 3. 1 2 ಸ್ಪೂನ್ಸಷ್ಟು ಶುಗರ್ ಹಾಕ್ಕೊತಾ ಇದ್ದೀನಿ. ನೈಸಾಗಿ ರುಬ್ಕೊಳ್ಳೋಣ. ಈಗ ಇದನ್ನು ನೈಸಾಗಿ ರುಬ್ಬಿದೆ. ಇದು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. 1 2 ಸ್ಪೂನ್ಸ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಸಾಲ್ಟು, ಒಂದು ಪಿಂಚ್ ಆಫ್ ಸಾಲ್ಟು, ಬೇಕಿಂಗ್ ಸೋಡಾ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಮೈದಾ ಹಸಿಟ್ಟು 1 ಕಪ್ ಎತ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಚೆನ್ನಾಗಿ ಕೈಯಲ್ಲೇ ನಾದ್ಕೊಳ್ಳೋಣ. ಇನ್ನು ಸ್ವಲ್ಪ ಹಾಕ್ಕೊಂಡು ಹಸಿಟ್ಟೆಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫುಲ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ತಿರ್ಗಾ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಕೊಳ್ಳೋಣ. 8 ಅವರ್ಸ್ವರೆಗೂ ನೆನಿಬೇಕದು ಚೆನ್ನಾಗಿ. ರಾತ್ರಿನೇ ಕಲಸಿಟ್ಕೊಳ್ಳಿ, ಬೆಳಗ್ಗೆ ಮಾಡೋಕ್ಕೆ ಸೂಪರಾಗಿ ಬಂದಿರುತ್ತೆ. 8 ಅವರ್ಸ್ ಚೆನ್ನಾಗಿ ನೆಂದಿದೆ. ಬನ್ನಿ ಓಪನ್ ಮಾಡೋಣ. ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ಮೈದಾ ಹಿಟ್ಟು ತೊಗೊಳೋಣ. ಸ್ಮಾಲ್ ಉಂಟೆ ತೊಗೊಳೋಣ. ಈಗ ನೋಡಿ ಇಷ್ಟಪ್ಪ. ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಹಸಿಟ್ಟು. ತಿಳ್ಕೊಳ್ಳೋಣ. ಈಗ ನೋಡಿ ಇಷ್ಟು ಮಾಡ್ಕೊಬೇಕು. ಇದು ಅಷ್ಟು ದಪ್ಪನೂ ಇಲ್ಲ, ಅಷ್ಟು ಸಣ್ಣನೂ ಇಲ್ಲ. ಈ ರೀತಿಯಾಗಿ ತಿಡ್ಕೊಬೇಕು. ಎಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಹಿಂಗೆ ಎಲ್ಲ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಎಣ್ಣೆ ಒಳಗಡೆ ಹಾಕ್ಕೊಳ್ಳೋಣ. ಮಂಗಳೂರು ಬನ್ಸ್ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಇದೇ ಥರ ಎಮ್ಮಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.